ಲೈಫ್ ನಲ್ಲಿ ಫೇಲ್ಯೂರ್ ಆದ್ರೆ ಎಂಡ್ ಅಲ್ಲ, ಕೆಲವೊಂದ್ಸಲ ಅಲ್ಲಿಂದಾನೇ ಸಕ್ಸಸ್ ಸ್ಟಾರ್ಟ್ ಆಗೋದು. ಈ ಸ್ಟೋರಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಈ ಸ್ಟೋರಿ ಸಿದ್ಧಾರ್ಥ್ ದುಗ್ರವಾಲ್. ಸಿದ್ಧಾರ್ಥ ಅವರ ತಂದೆಗೆ ಬೆಂಗಳೂರಿನಲ್ಲಿ ಒಂದು ಜ್ಯುವೆಲ್ಲರಿ ಶಾಪ್ ಇತ್ತು. ಅವಾಗ ಅವರ ತಂದೆ ಜ್ಯುವೆಲ್ಲರಿ ಬಿಸ್ನೆಸ್ ನ ಟೇಕ್ ಓವರ್ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆದ್ರೆ ಅವರು ಚಿಕ್ಕ ವಯಸ್ಸಿನಿಂದಲೂ ಬಿಸ್ನೆಸ್ ನೋಡಿದ್ದರಿಂದ ಅವರಿಗೆ ಕೂಡ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕೆಂದು ಅನ್ಕೊಂಡಿದ್ರು. ಅವಾಗ ಅವರ ಶಾಪ್ ಪಕ್ಕದಲ್ಲಿ ಒಂದು ಸ್ಟೋರ್ ಖಾಲಿಯಾಗಿರುತ್ತೆ. ಅವಾಗ ಇದೇ ರೈಟ್ ಟೈಮ್ ಅನ್ಕೊಂಡು ಅವಾಗ ಬೆಂಗಳೂರು ಫ್ಯಾಷನ್ ನ ಹಬ್ ಆಗಿರುತ್ತೆ. ಅವಾಗ ಆ ಸ್ಟೋರ್ ನ ರೆಂಟ್ ತಗೊಂಡು ಬೆಂಗಳೂರಿನಲ್ಲಿರುವ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳ ಸ್ಟಾಕ್ ನ ತೆಗೆದುಕೊಂಡು ಹೋಗಿ ಮುಂಬೈಯಲ್ಲಿರುವ ರಿಟೇಲ್ ಸ್ಟೋರ್ ಗೆ ಸೇಲ್ ಮಾಡ್ತಿದ್ರು. ಕೇವಲ 19 ಇಯರ್ಸ್ ಏಜ್ ನಲ್ಲೇ B2B ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರು. 2012ರಲ್ಲಿ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಎದುರಾಗುತ್ತೆ. ಒಬ್ಬ ಡೀಲರ್ ಇಂದ ಒಂದು ಬಲ್ಕ್ ಆರ್ಡರ್ ಬಂದಿರುತ್ತೆ. ಆದ್ರೆ ಇವರ ಹತ್ರ ಹಣ ಇರೋದಿಲ್ಲ. ಹೇಗೋ ಸಾಲ ಗೀಲ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರ ಇಸ್ಕೊಂಡು ಹಣವನ್ನು ರೆಡಿ ಮಾಡಿರ್ತಾರೆ. ಆದ್ರೆ ಆ ಡೀಲರ್ ಹೇಳಿದ ಟೈಮಿಗೆ ಸಿದ್ಧಾರ್ಥ್ಗೆ ಆ ಆರ್ಡರ್ ನ ತಲುಪಿಸೋಕ್ ಆಗಿರಲಿಲ್ಲ. ಡೀಲ್ ಫೇಲ್ ಆಗುತ್ತೆ. ಫ್ಯಾಬ್ರಿಕ್ ಗೋಡೌನ್ ನಲ್ಲಿ ಸ್ಟಕ್ ಆಗುತ್ತೆ. ಇದು ಇಲ್ಲಿಗೆ ಮುಗಿದಿಲ್ಲ. ಇವರ ನೆಕ್ಸ್ಟ್ ಸ್ಟೆಪ್ ಇವರ ಲೈಫ್ ಅನ್ನೇ ಚೇಂಜ್ ಮಾಡುತ್ತೆ.